ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನೋಡುವಂಥದ್ದು ಬಹಳ ಸಂತೋಷಕರವಾಗಿದೆ. ನಮ್ಮ ಕರ್ತನೂ ರಕ್ಷಕನೂ ಒಬ್ಬನೇ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ, ಆಹ್ವಾನಿಸ್ತೇನೆ. ಈ ಜೂಮ್ ವೇದಿಕೆಯ ಮೂಲಕವಾಗಿ ನಾವು ಪ್ರತಿ ಸೋಮವಾರ ಈ ರೀತಿಯಾಗಿ ಸೇರಿ ದೇವರ ವಾಕ್ಯಗಳನ್ನು ಕಲಿಯುವಂತೆ ಕರ್ತನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಕರ್ತನನ್ನು ಸ್ತುತಿಸ್ತೇನೆ ಮತ್ತು ಇದಕ್ಕೆ ಕಲಿಯುವುದಕ್ಕೆ ಬಹಳ ಶ್ರದ್ಧೆಯಿಂದ ಸೇರಿ ಬರ್ತಾ ಇರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ನಿಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯ ಕಡೆಗೆ ನೀವು ತಿರುಗಿಸಬೇಕು. ನಾವು 3ನೇ ಅಧ್ಯಾಯದಲ್ಲಿದ್ದೇವೆ. ಪೌಲನು ಇಡೀ ಒಂದು ಎಫೆಸ ಪತ್ರಿಕೆಯ ಒಂದು ಶೀರ್ಷಿಕೆಯಾಗಿ ತೆಗೆದುಕೊಂಡ್ರೆ ನಮ್ಮ ನಮ್ಮ ಕರೆಯಲ್ಲಿ ಹೇಗೆ ನಾವು ಆ ಯೋಗ್ಯರಾಗಿ ನಡೆದುಕೊಳ್ಳಬೇಕು, ಅಂದ್ರೆ ಕರೆಯಲ್ಪಟ್ಟವರಾದ ನಾವು, ರಕ್ಷಣೆಗೆ ಕರೆಯಲ್ಪಟ್ಟವರಾದ ನಾವು, ಕ್ರೈಸ್ತರು ಎಂಬುದಾಗಿ ಕರೆಸಿಕೊಂಡಂತ ನಾವು, ಕ್ರಿಸ್ತನ ಹಿಂಬಾಲಕರು ಎಂಬುದಾಗಿ ಕರೆಯಲ್ಪಡುವಂತ ನಾವು, ಅಥವಾ ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ನಾವು ಹೇಗೆ ಈ ಲೋಕದಲ್ಲಿ ಯೋಗ್ಯಕರವಾಗಿ ನಡ್ಕೊಳ್ಳಬೇಕು ಎಂಬ ಒಂದು ಶೀರ್ಷಿಕೆಯನ್ನು ಇಡೀ ಒಂದು ಎಫೆಸ ಪತ್ರಿಕೆಯ ಒಂದು ಪ್ರತಿಯೊಂದು 6 ಅಧ್ಯಾಯಗಳಲ್ಲಿ ನಾವು ನೋಡಬಹುದು. ಸದ್ಯಕ್ಕೆ ನಾವು 2 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. 3ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ನಾವು ನೋಡ್ಕೊಂಡ್ವಿ, ಪೌಲನು ಆದಿಯಿಂದಲೂ ಗುಪ್ತವಾಗಿದ್ದ ಒಂದು ಮರ್ಮವಾದಂತ ಸಂಗತಿಯನ್ನು ದೇವರ ಪ್ರಕಟಣೆಯ ಮೂಲಕವಾಗಿ, ಅಂದ್ರೆ ಯೇಸು ಕ್ರಿಸ್ತನು ಇವನಿಗೆ ಕೊಟ್ಟಂತ ಪ್ರಕಟಣೆಯ ಮೂಲಕವಾಗಿ ಪೌಲನು ಅದನ್ನು ಬಯಲುಪಡಿಸ್ತಾ ಇದ್ದಾನೆ. ಅದೇನೆಂದ್ರೆ, ಇನ್ನು ಮೇಲೆ ಅಡ್ಡಗೋಡೆಯಾಗಿ ಇದ್ದಂತ ಸಂಗತಿಯನ್ನು ದೇವರು ತೆಗೆದುಹಾಕಿ ಯಹೂದ್ಯರನ್ನು ಮತ್ತು ಅನ್ಯ ಜನರನ್ನು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ, ತನ್ನ ಕೃಪೆಯ ಮೂಲಕವಾಗಿ ಅವರನ್ನು ಒಂದು ಮಾಡಿದ್ದಾನೆ ಎಂಬ ಸಂಗತಿಯನ್ನು ಇಲ್ಲಿ ಪೌಲ ನಮಗೆ ತಿಳಿಸ್ಕೊಟ್ಟ. ಅದರ ಅರ್ಥ ಏನಂದ್ರೆ, ಇನ್ನು ಮೇಲೆ ಯಾವುದೇ ತರವಾದಂತ ಅಡ್ಡ ಗೋಡೆಗಳನ್ನು ಉಂಟು ಮಾಡುವಂತ ಸಂಗತಿಗಳಿಗೆ ನಾವು ಅವಕಾಶ ಕೊಡಬಾರದು. ಎಲ್ಲರನ್ನು ನಾವು ಕ್ರಿಸ್ತನಲ್ಲಿ ಒಂದಾಗಿ ತೆಗೆದುಕೊಳ್ಳಬೇಕು. ಯಹೂದ್ಯರಿಗೂ ಮತ್ತು ಅನ್ಯ ಜನಗಳಿಗೂ ಯಾಕೆ ಅಷ್ಟು ವರ್ಷಗಳ ಕಾಲ ಅಸೂಹೆ, ದ್ವೇಷ ಮತ್ತು ಅವರಲ್ಲಿ ವೈರತ್ವ ಯಾಕೆ ಬೆಳಕೊಂಡಿತ್ತು ಅಂದ್ರೆ, ಯಹೂದ್ಯರು ಅಂದುಕೊಳ್ತಾ ಇದ್ರು ನಾವೇ ಶ್ರೇಷ್ಠರು, ಅನ್ಯ ಜನಗಳು ಬಹಳ ಕೀಳು ಮಟ್ಟದವರು ಎಂಬುದಾಗಿ ಅವರು ಪರಿಗಣಿಸ್ತಾ ಇದ್ರು. ಆದರೆ ದೇವರು ಆ ಒಂದು ವೈರತ್ವವನ್ನು ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೂಲಕವಾಗಿ ತೆಗೆದು ಹಾಕಿದ್ದಾನೆ. ಆದ ಕಾರಣ ಯಾವ ಜನಾಂಗದವರೇ ಆಗಿರಲಿ, ಎಂಥ ವರ್ಣದವರೇ ಆಗಿರಲಿ, ಎಂಥ ಹಿನ್ನೆಲೆಯೇ ಆಗಿರಲಿ, ಅವರು ಸಭೆಗೆ ಬರುವಾಗ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಅವರು ಕ್ರಿಸ್ತನಲ್ಲಿ ಒಂದಾಗಿದ್ದಾರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದಾರೆ, ನಮಗೆ ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ತಂದೆ ಇದ್ದಾನೆ ಎಂಬ ಸಂಗತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಒಂದು ಐಕ್ಯತೆಯ ಕಡೆಗೆ ನಾವು ಮುಖ ನೋಡಬೇಕಾಗಿದೆ. ಅದನ್ನು ಪೌಲ ಇನ್ನೂ ಹೆಚ್ಚಾಗಿ 4ನೇ ಅಧ್ಯಾಯಕ್ಕೆ ಬರುವಾಗ ವಿವರಿಸ್ತಾನೆ. ಆದ್ರೆ ಸದ್ಯಕ್ಕೆ 3ನೇ ಅಧ್ಯಾಯದಲ್ಲಿ ಈ ಸಂಗತಿಯನ್ನು ಯಾಕೆ ಪೌಲ ಹೇಳ್ತಾನಂದ್ರೆ, ನಾವು ಒಟ್ಟಾಗಿ ಸೇರಿ ಬರುವಾಗ ಭೇದಗಳಿರಬಾರದು. ನಮ್ಮಲ್ಲಿ ವರ್ಣ ಭೇದಗಳು ಅಥವಾ ನಮಗಿರ್ತಕ್ಕಂಥ ವರ್ಗ ಭೇದಗಳು, ನಮಗೆ ನಾವು ಬಂದಂತ ಪದ್ಧತಿಗಳ ಭೇದಗಳು, ನಾನು ಮೇಲು ನೀನು ಕೀಳು ಎಂಬತಕ್ಕಂಥ ವರ್ಣಗಳ ಭೇದಗಳು ನಮ್ಮಲ್ಲಿ ಇರಬಾರದು. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿ ತೆಗೆದುಕೊಳ್ಬೇಕು. ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದ್ದೇವೆ, ಯಜ್ಞದ ಕುರಿಯಾದ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದ್ದೇವೆ ಎಂಬ ಸಂಗತಿಯನ್ನು ಸ್ವೀಕರಿಸಬೇಕಾಗಿದೆ. ಅದನ್ನ ಪೌಲ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ, ಸೊ ಈ ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು 13ನೇ ವಚನದಲ್ಲಿ ನಾನು ನಿಲ್ಲಿಸ್ದೆ. ಆ 13ನೇ ವಚನವನ್ನು ತೆಗೆದುಕೊಂಡು
ಇವತ್ತು ನಾವು ಕಲ್ತ್ಕೊಳ್ಬೇಕಾದಂತ ಪೌಲನ ಪ್ರಾರ್ಥನೆ ವಿಷಯವಾಗಿ ತದನಂತರ ನಾವು ಬರೋಣ. ಸದ್ಯಕ್ಕೆ 13ನೇ ವಚನ ನೀವು ಗಮನಿಸಿ. ಅಲ್ಲಿ 3ನೇ ಅಧ್ಯಾಯ 13ನೇ ವಚನ ಪೌಲ ಹೇಳ್ತಾನೆ, ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬಹಳ ಅದ್ಭುತವಾದಂತ ಸಂಗತಿ ಇದು. ಪೌಲನ್ ಹೇಳ್ತಾನೆ, ನಾನು ನಿಮಗೋಸ್ಕರ ಸೇವೆ ಮಾಡಿದ ಕಾರಣ, ನಿಮಗೋಸ್ಕರವಾಗಿ ನಾನು ಪಟ್ಟಂತ ಎಲ್ಲಾ ಕಷ್ಟಗಳು, ಸೇವೆಯ ನಿಮಿತ್ತ ಹಾದು ಹೋದಂತ ಎಲ್ಲಾ ಕಷ್ಟಗಳ ಕಾರಣ ನೀವು ಧೈರ್ಯಗೆಡಬೇಡ್ರಿ. ಕಾರಣ ಏನಂದ್ರೆ, ಆ ಕಷ್ಟಗಳು ನಮಗುಂಟಾದಂತ ಸೇವೆಯ ಎಲ್ಲಾ ಸಮಸ್ಯೆಗಳು, ಕಷ್ಟಗಳು, ಕೊರತೆಗಳು ಅದು ನಿಮಗೆ ಧೈರ್ಯವನ್ನು ಉಂಟು ಮಾಡ್ತಾ ಇದೆ. ಯಾಕೆ ಅದನ್ನ ಪೌಲ ಇಲ್ಲಿ ಹೇಳ್ತಾನಂದ್ರೆ, ನಮ್ಮ ಜೀವಿತದಲ್ಲಿ ಹಾದು ಹೋಗುವಂತ ಪ್ರತಿಯೊಂದು ಕಷ್ಟಗಳನ್ನು ದೇವರು ಯಾವತ್ತೂ ವ್ಯರ್ಥಗೊಳಿಸೋದಿಲ್ಲ. ಅದು ಸೇವೆಯಲ್ಲಿ ಪಡುವಂತ ಪ್ರಯಾಸಗಳೇ ಆಗಿರಬಹುದು, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಹಾದು ಹೋಗುವಂತ ಸಮಸ್ಯೆಗಳು, ಸಂದಿಗ್ಧವಾದಂತ ಪರಿಸ್ಥಿತಿಗಳು, ಕಷ್ಟಕರವಾದಂತ ಒಂದು ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ಯಾವತ್ತೂ ಕೂಡ ನಮ್ಮ ಕಷ್ಟಗಳನ್ನು ನಾವು ನಾವು ನಮ್ಮ ಕಣ್ಣೀರುಗಳನ್ನು ನಾವು ವ್ಯರ್ಥವಾಗಿ ನಾವು ತೆಗೆದುಕೊಳ್ಬಾರ್ದು. ಅದು ದೇವರು ಯಾವತ್ತೂ ಅದನ್ನು ವ್ಯರ್ಥಗೊಳಿಸೋದಿಲ್ಲ. ಕಾರಣ ಏನಂದ್ರೆ, ಇನ್ನೊಬ್ಬರ ಧೈರ್ಯಕ್ಕೋಸ್ಕರವಾಗಿ ದೇವರು ಅವುಗಳನ್ನು ಉಪಯೋಗಿಸ್ತಾನೆ. ಇನ್ನೊಬ್ಬರನ್ನು ಬಲಪಡಿಸೋದಕ್ಕೋಸ್ಕರವಾಗಿ, ಸಭೆಯನ್ನು ಬಲಪಡಿಸೋದಕ್ಕೋಸ್ಕರವಾಗಿ, ನಿಮ್ಮ ಕಷ್ಟಗಳ ಮೂಲಕವಾಗಿ ಯೇಸು ಕ್ರಿಸ್ತನ ಮಹಿಮೆ ಎಷ್ಟು ಮಹಿಮೆಯುಳ್ಳದ್ದು ಎಂಬುದನ್ನು ತೋರಿಸಿಕೊಡೋದ್ರ ಮೂಲಕವಾಗಿ ದೇವರು ಪ್ರತಿಯೊಬ್ಬರ ಕಷ್ಟಗಳನ್ನು ಉಪಯೋಗಿಸ್ತಾನೆ. ಸದ್ಯಕ್ಕೆ ನೀವು ತೆಗೆದುಕೊಂಡ್ರೆ ಬೈಬಲ್ನಲ್ಲಿ ಈ ಶ್ರಮೆ ಅಥವಾ ಕಷ್ಟ ಅಥವಾ ಸಂದಿಗ್ಧವಾದಂತ ಪರಿಸ್ಥಿತಿಯನ್ನು ಬಹಳ ಆ ಬಹಳ ಬಹಳಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ಅನುಭವಿಸಿದ್ದನ್ನು ನಾವು ನೋಡುತ್ತೇವೆ. ಅದು ಹಳೆಯ ಒಡಂಬಡಿಕೆಯಲ್ಲಿ ಯೋಬ ಎಂಬುದಾಗಿ. ಹೊಸ ಒಡಂಬಡಿಕೆಗೆ ಬರುವಾಗ ನೀವು ನಿಜವಾಗಿ ಗಮನಿಸಬೇಕು, ಪೌಲನು ಸೇವೆಯಲ್ಲಿ ನಾನಾ ತರವಾದಂತ ಕಷ್ಟಗಳ ಮೂಲಕ ಅವನು ಹಾದು ಹೋಗ್ತಾನೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೌಲ ಹೇಳ್ತಾನೆ, ತನ್ನ ಕಷ್ಟಗಳನ್ನು ವಿವರಿಸ್ತಾ, ನೀವು ನೋಡಿದ್ರೆ 2ನೇ ಕೊರಿಂಥ 11ನೇ ಅಧ್ಯಾಯ 23ನೇ ವಚನಕ್ಕೆ ನೀವು ಬರುವಾಗ, 2ನೇ ಕೊರಿಂಥ 11ನೇ ಅಧ್ಯಾಯ 23ನೇ ವಚನದಿಂದ ತನ್ನ ಸೇವೆಯಲ್ಲಿ ಪಟ್ಟಂತ ಕಷ್ಟಗಳನ್ನು ಪೌಲ ಅಲ್ಲಿ ವಿವರಿಸ್ತಾನೆ. ಕೊರಿಂಥ ಸಭೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ನೋಡಿ ಇಲ್ಲಿ 23ನೇ ವಚನ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ ಎಂಬುದಾಗಿ ಹೇಳ್ತಾ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ, ಆದರೆ ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟಿದೆ. ಅಂದ್ರೆ ಇಲ್ಲಿ ಪೌಲನು ತನ್ನ ಅಪೋಲಸ್ತತ್ವವನ್ನು ಅವರಿಗೆ ವಿವರಿಸ್ತಾ ಹೇಳ್ತಾ ಇದ್ದಾನೆ, ಸೇವೆಯಲ್ಲಿ ಬಹಳ ಪ್ರಯಾಸ ಪಟ್ಟಿದ್ದೇನೆ ಹೇಗೆ ಎಂಬುದಾಗಿ ವಿವರಿಸ್ತಾನೆ. ನೋಡಿ ಇಲ್ಲಿ, ಹೆಚ್ಚಾಗಿ ಸೆರೆಮನೆಗಳೊಳಗೆ ನಾನು ಬಿದ್ದಿದ್ದೆನು. ಸುಮಾರು 2 ಅಥವಾ 3 ಸಾರಿ ಸೆರೆಮನೆಗಳಲ್ಲಿ ಅವನು ವಾಸಿಸಬೇಕಾಗಿತ್ತು. ಅಂದ್ರೆ ಅವನನ್ನ ಅಷ್ಟು ಕಠಿಣವಾಗಿ ಜನರು ಅವನನ್ನು ಅವನ ಮೇಲೆ ಇಲ್ಲ ಸಲ್ಲದ ನಿಂದೆಗಳನ್ನು ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಿದ್ರು. ಆಮೇಲೆ ಮಿತಿಮೀರಿ ಪೆಟ್ಟುಗಳನ್ನು ತಿಂದಿದ್ದೆ. ನೋಡಿ ಅಲ್ಲಿ, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದೆ. ಇದೇ ಎಫೇಸ ಪಟ್ಟಣಕ್ಕೆ ಅವನು ಸೇವೆ ಮಾಡ್ಲಿಕ್ಕೆ ಹೋದಾಗ, ನೀವು ಅಪೊಸ್ತಲರ ಕೃತ್ಯ 16 ಮತ್ತು 17ನೇ ವಚನದಲ್ಲಿ ನೀವು ಅಧ್ಯಾಯಗಳನ್ನು ನೀವು ಗಮನಿಸ್ತೀರಾ, ಅವನ ಜೊತೆ ಇದ್ದಂತ ಸೀಲನಿಗೆ ಅವರು ಕಲ್ಲೆಸೆದು ಇವರ ಕತೆ ಮುಗೀತು ಎಂಬುದಾಗಿ ಅಂದುಕೊಂಡ್ರು. ಅಂದ್ರೆ ಅಷ್ಟು ಮರಣದ ಬಾಯೊಳಗೆ ಅವನು ಸಿಕ್ಕಿ ಹಾಕಿಕೊಂಡಿದ್ದನ್ನು ನಾವು ನೋಡ್ತೇವೆ. ಆಮೇಲೆ 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದುವು. ನೀವು ಇದನ್ನ ಗುಣಾಕಾರ ಮಾಡಿದ್ರೆ 5 ಸಾರಿ 39
ಅಂದ್ರೆ ಒಂದು ಸಾರಿ 39 ಪೆಟ್ಟುಗಳಂದ್ರೆ 5 ಸಾರಿ ಎಷ್ಟಾಗ್ಬೋದು ಎಂಬುದಾಗಿ ನೀವು ಗಮನಿಸಿ ಅಲ್ಲಿ. ಅಷ್ಟು ಸಾರಿ ಪೆಟ್ಟುಗಳನ್ನು ಅವನು ಜನರ ನಿಂದನೆಗಳಿಂದ ಅನುಭವಿಸಬೇಕಾಗಿತ್ತು. ಮತ್ತೆ 3 ಸಾರಿ ಸಹಕಾರದವರು ಚಡಿಗಳಿಂದ ನನ್ನನ್ನು ಒಡಿಸಿದ್ರು. ಹೇಳ್ತಾ ಇದ್ದಾನೆ, ತನ್ನ ಸೇವೆಯ ಕಷ್ಟಗಳನ್ನು ವಿವರಿಸ್ತಾ ಇದ್ದಾನೆ. ಮತ್ತು 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದ್ರು. ಮತ್ತೆ 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಅವನು ಅನೇಕ ಸಾರಿ ಆ ದಿನಮಾನಗಳಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಮುದ್ರ ಪ್ರಯಾಣವಾಗಿ ಮಾಡಬೇಕಾದ್ರೆ ಹಡಗುಗಳಲ್ಲಿ ಹಾದು ಹೋಗ್ಬೇಕಾಗಿತ್ತು. 3 ಸಾರಿ ಹಡಗುಗಳು ಮುರಿದು ಹೋಯಿತು, ಒಡೆದು ಹೋಯಿತು. ಇದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಪೊಸ್ತಲರ ಕೃತ್ಯಗಳನ್ನು ಚೆನ್ನಾಗಿ ಓದ್ಬೇಕು. ಆಮೇಲೆ ಹೇಳ್ತಾನೆ, 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ನಾವು ಕಳೆದುವು. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಭಯಂಕರವಾದಂತ ಆ ಒಂದು ಚಳಿ ಅಥವಾ ಆ ಆ ಒಂದು ಸಂದರ್ಭದಲ್ಲಿ ಅವನು ಹಾದು ಹೋಗಿರಬಹುದು. ಆ ಒಂದು ಮಂಜು ಗಡ್ಡೆಯಲ್ಲಿ ಅವನು ಇರಬೇಕಾಗಿತ್ತು. ಸುಮಾರು 1 ರಾತ್ರಿ 1 ಹಗಲು ನೀರಿನಲ್ಲಿ ಅವನು ಕಳೆದ. ಆಮೇಲೆ ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ನಾನು ಮಾಡಿದೆ ಎಂಬುದಾಗಿ ಹೇಳ್ತಾನೆ. ನದಿಗಳ ಅಪಾಯಗಳು ನನಗಿದ್ದವು, ಕಳ್ಳರ ಅಪಾಯಗಳು ನನಗಿದ್ದವು, ಸ್ವಂತ ಜನರಿಂದ ಮತ್ತು ಅಪಾಯಗಳನ್ನು, ಅನ್ಯ ಜನರಿಂದ ಅಪಾಯಗಳನ್ನು, ಪಟ್ಟಣಗಳಲ್ಲಿ ಅಪಾಯಗಳನ್ನು, ಕಾಡಿನಲ್ಲಿ ಅಪಾಯಗಳನ್ನು, ಸಮುದ್ರದಲ್ಲಿ ಅಪಾಯಗಳನ್ನು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಅರ್ಥ ಮಾಡಿಕೊಂಡ್ರೆ, ಸೇವೆಯಲ್ಲಿ ಪೌಲನ ಹಾಗೆ ಇಷ್ಟು ಪ್ರಯಾಸ ಪಟ್ಟು ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ನಿಜವಾಗಿಯೂ ಇಡೀ ಇತಿಹಾಸದಲ್ಲೇ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಅಷ್ಟು ಸೇವೆಯ ಕಷ್ಟಗಳನ್ನು ಅವನು ಅನುಭವಿಸಿದ. ಹಾಗೆ ನೋಡಿ, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟವನಾಗಿದ್ದೆ. ನೋಡಿ, ನಿದ್ದೆಗೆಡುವಂಥದ್ದು ಕೂಡ ಒಂದು ಪ್ರಯಾಸ. ಅಂದ್ರೆ ಸೇವೆಗೋಸ್ಕರವಾಗಿ ಅವನು ಅಷ್ಟು ಪ್ರಯಾಸಗಳನ್ನು ಪಡಬೇಕಾಗಿತ್ತು. ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವೆ ಮಾಡಿದೆ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದಂತ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸ್ತಾ ಇತ್ತು. ಪೌಲ ಹೇಳ್ತಾನೆ, ಅನೇಕ ಸಭೆಗಳನ್ನು ನಾನು ಸ್ಥಾಪಿಸಿದ ಕಾರಣ ಗಲಾತ್ಯ ಸಭೆದವರು ಬೇರೆ ಸುವಾರ್ತೆಯನ್ನು ಕೇಳಿ ಅವರು ಹಿಂಜರಿದಿದ್ರು. ಅದು ನನಗೆ ನೋವುಂಟಾಯಿತು. ಕೊರಿಂಥ ಸಭೆಯವರು ಅವರ ಅವರ ಸಭೆಯಲ್ಲಿ ಆ ನಾನಾ ತರವಾದಂತ ಏನಂತೀವಿ, ಅವರ ಸಭೆಯಲ್ಲಿ ನಾನಾ ತರವಾದಂತ ಸಮಸ್ಯೆಗಳು, ಅಂದ್ರೆ ಆತ್ಮೀಕವಾದಂತ ಸಮಸ್ಯೆಗಳು ಕಂಡು ಬಂದದ್ದು ಕೇಳಿ ನನಗೆ ಬಹಳ ನೋವಾಯಿತು. ಆ ಭಾರ ನನ್ನ ಮೇಲೆ ಇದ್ದು ದೇವರಲ್ಲಿ ಪ್ರಾರ್ಥಿಸಿ ಹೇಗೆ ಇವರಿಗೆ ಸಲಹೆಗಳನ್ನು ಕೊಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೆ. ಸೊ ಈ ರೀತಿಯಾಗಿ ಪೌಲನು ಸ್ಥಾಪಿಸಿದ ಅನೇಕ ಸಭೆಗಳ ಚಿಂತೆಯು ಕೂಡ ಅವನನ್ನು ಪೀಡಿಸ್ತಾ ಇತ್ತು. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗಿಯೂ ಇದ್ದೆ. ಸೊ ಈ ರೀತಿಯಾಗಿ ಪೌಲ ತನ್ನ ಸೇವೆಯ ಕಷ್ಟಗಳು ಏನು ಎಂಬುದನ್ನು ಈ ಕೊರಿಂಥ ಪಟ್ಟಣದವರಿಗೆ ಅಥವಾ ಕೊರಿಂಥ ಪಟ್ಟಣದ ಸಭೆಯವರಿಗೆ ವಿವರಿಸ್ತಾ, ಅದನ್ನೇ ಪೌಲ ಈ ಎಫೆಸ ಪತ್ರಿಕೆಗೆ ನೀವು ಬರುವಾಗ 13ನೇ ವಚನಕ್ಕೆ, 3ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ ಹೇಳ್ತಾನೆ, ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದು. ನಾವು ಹಾದು ಹೋಗುವಂತ ಕಷ್ಟಗಳು ಬೇರೆಯವರ ಧೈರ್ಯಕ್ಕಾಗಿ ಎಂಬುದಾಗಿ ನಾವು ಯಾವತ್ತು ತೆಗೆದುಕೊಳ್ಬೇಕು. ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಆ ಕಷ್ಟಗಳ ಮೂಲಕವಾಗಿ ದೇವರು ಇನ್ನೊಬ್ಬರಿಗೆ ಹೇಗೆ ಅವರ ನಂಬಿಕೆಯನ್ನು ಬಲಪಡಿಸುತ್ತಾನೆ ಎಂಬ ಸಕಾರಾತ್ಮಕವಾದಂತ ದೃಷ್ಟಿಯಿಂದ ನಾವು ತೆಗೆದುಕೊಳ್ಬೇಕು. ಯಾವಾಗ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತೀವಿ ಅಂದ್ರೆ, ಇಂಥ ಕಷ್ಟಗಳು ಯಾಕೆ ನನಗೆ ಅನುಭವಿಸುದು, ಯಾಕೆ ನನ್ನ ಜೀವಿತಕ್ಕೆ ಬಂತು, ಯಾಕೆ ಆರ್ಥಿಕ ಪರಿಸ್ಥಿತಿಗಳು ಈ ರೀತಿಯಾಗಿದ್ದಾವೆ, ಯಾಕೆ ಅನಾರೋಗ್ಯಗಳು ಈ ರೀತಿಯಾಗೇ ಇದೆ, ಅಥವಾ ಯಾಕೆ ಇಂಥ ಸಮಸ್ಯೆಗಳು ನನಗೆ ಬಂತು ಎಂಬುದಾಗಿ ನಕಾರಾತ್ಮಕವಾಗಿ ನಾವು ತೆಗೆದುಕೊಂಡ್ರೆ ನಾವು ನಿಜವಾಗಿಯೂ ದೇವರ ಶಕ್ತಿಯನ್ನು, ದೇವರ ಬಲವನ್ನು ಅದರಲ್ಲಿ ಕಾಣಕ್ಕಾಗೋದಿಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ನನಗೆ ಅನುಭವಿಸಿದಂತ ಕಷ್ಟಗಳು ನಿಮ್ಮ ಧೈರ್ಯಕ್ಕಾಗಿ. ಈ ಕಷ್ಟಗಳ ಮೂಲಕವಾಗಿ ದೇವರು ಎಷ್ಟು
ಅದ್ಭುತವಾಗಿ ನನ್ನ ಮೂಲಕ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಿಮ್ಮ ನಂಬಿಕೆಯನ್ನು ಹೇಗೆ ಬಲಪಡಿಸ್ತಾ ಇದ್ದಾನೆ ಎಂಬುದನ್ನು ನೀವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಿ ಎಂಬುದಾಗಿ ಪೌಲ ಹೇಳ್ತಾನೆ. ಮತ್ತೆ ನಿಮ್ಮನ್ನು ಈ ರೀತಿ ಅದೇನೆಂದ್ರೆ, ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವೆ. ನೋಡಿ ಇಲ್ಲಿ ಪೌಲ ಅದ್ಭುತವಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾನೆ, ಒಂದು ಕಡೆ ನಿಮಗೆ ಧೈರ್ಯ ಕೊಡುತ್ತೆ, ಇನ್ನೊಂದು ಕಡೆ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತೆ. ಈ ದಿನಮಾನಗಳಲ್ಲಿ ಈ ಸಮೃದ್ಧಿ ಸುವಾರ್ತಿಕರುಗಳು ಎಂಬುದಾಗಿದ್ದಾರೆ. ನಿಜವಲ್ಲ, ಅದು ಸುವಾರ್ತೆ ಅಲ್ಲ, ಸಮೃದ್ಧಿ ವಾರ್ತೆಗಳನ್ನು ಹೇಳುವಂತ ಕೆಲವು ಸೇವಕರುಗಳಿದ್ದಾರೆ. ಅವ್ರು ಹೇಳ್ತಾರೆ, ಕ್ರಿಸ್ತನ ಬಳಿಗೆ ಬಂದ್ರೆ ನಿಮ್ಮ ಕಷ್ಟಗಳೆಲ್ಲ ಹೊರಟು ಹೋಗುತ್ತೆ, ನಿಮ್ಮ ಸಮಸ್ಯೆಗಳೆಲ್ಲ ಹೊರಟು ಹೋಗುತ್ತೆ, ನಿಮ್ಮ ಅನಾರೋಗ್ಯಗಳೆಲ್ಲ ವಾಸಿ ಆಗುತ್ತೆ ಎಂಬುದಾಗಿ ಸುಳ್ಳು ತರವಾದಂತ ವಾಗ್ದಾನಗಳನ್ನು ಕೊಟ್ಟು ಜನರನ್ನು ಅವರು ತಪ್ಪು ದಾರಿಗೆ ನಡೆಸ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಜನರ, ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನು ಒಂದು ಮಾತನ್ನು ಆತನು ಹೇಳ್ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ ಹೇಳ್ದ. ನೀವು ಸಂಕಟವನ್ನೇ ಅನುಭವಿಸುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದ್ರೆ ಧೈರ್ಯವಾಗಿರ್ರಿ, ಯಾಕೆಂದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಅಂದ್ರೆ ನಮ್ಮ ಮುಖ ಯಾವಾಗಲೂ, ನಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಕಡೆಗಿರಬೇಕು. ಆತನು ಲೋಕವನ್ನು ಜಯಿಸಿದ್ದಾನೆ. ಆತನ ಶಿಲುಬೆಯ ಮರಣದ ಮೂಲಕವಾಗಿ ಲೋಕವನ್ನು ಜಯಿಸಿದ್ದಾನೆ. ಆದ ಕಾರಣ ನಾವು ಧೈರ್ಯಗೆಡಬಾರದು. ಯೇಸು ಕ್ರಿಸ್ತನಿಗೆ ಉಂಟಾದಂತ ಘನತೆ ಅಂದ್ರೆ, ಆತನು ಶಿಲುಬೆಯನ್ನು ಹಾದು ಹೋಗ್ಬೇಕಾಗಿತ್ತು. ಶಿಲುಬೆಯ ಮರಣವನ್ನು, ಸಂಕಟವನ್ನು, ಶ್ರಮೆಗಳನ್ನು ಆತನು ಅನುಭವಿಸಬೇಕಾಗಿತ್ತು. ಅವುಗಳ ಮೂಲಕವಾಗಿ ಆತನು 3ನೇ ದಿನದಲ್ಲಿ ನಾವು ನೋಡ್ತೇವೆ ಪುನರುತ್ಥನಾಗಿ ಎದ್ದು ಬಂದ. ತದನಂತರ 40 ದಿನಗಳು ಕಳೆದ ಮೇಲೆ ಪರಲೋಕಕ್ಕೆ ಆರೋಹಣನಾದ ಮತ್ತು ತಂದೆಯ ಬಲಪಾಶದಲ್ಲಿ ಆತನು ಕುಳಿತಿದ್ದಾನೆ. ಅರ್ಥ ಏನಂದ್ರೆ, ಆ ಘನತೆ ಅಂದ್ರೆ, ನಮಗೆ ಉಂಟಾಗುವಂತ ಪ್ರತಿಯೊಂದು ಕಷ್ಟಗಳು ನಮಗೆ ಘನತೆಯನ್ನು ಉಂಟು ಮಾಡ್ತವೆ. ಅಂದ್ರೆ ನಾವು ಇರುವಂತ ಕಷ್ಟಗಳಲ್ಲಿಯೇ ಕೊಳೆತು ಹೋಗ್ತೇವೆ ಎಂಬುದಾಗಿ ಅರ್ಥ ಅಲ್ಲ. ಒಂದಿನ ಇದೆ, ಆ ಕಷ್ಟಗಳಿಂದ ದೇವರು ಪರಿಹಾರ ಮಾಡಿ, ಬಿಡುಗಡೆ ಮಾಡಿ ಒಂದು ಸ್ಥಾನಕ್ಕೆ ನಮ್ಮನ್ನು ನಿಲ್ಲಿಸುವಾಗ ಅದು ಇನ್ನೊಬ್ಬರಿಗೆ ಅದು ಧೈರ್ಯ ಕೊಡುತ್ತೆ, ನಮ್ಮ ಜೀವಿತದಲ್ಲಿ ಅದು ಘನತೆಯನ್ನು ಉಂಟು ಮಾಡುತ್ತೆ. ಸೊ ಈ ರೀತಿಯಾಗಿ ಸಕಾರಾತ್ಮಕವಾಗಿ ನಾವು ತೆಗೆದುಕೊಳ್ಬೇಕು ನನ್ನ ಪ್ರೇರೆ. ಯಾವತ್ತು ಕಷ್ಟಗಳನ್ನು ಅಯ್ಯೋ ಯಾಕೆ ಹೀಗೆ ಸಂಭವಿಸಿತು ಎಂಬುದಾಗಿ ತೆಗೆದುಕೊಳ್ಳದೆ, ಇದರ ಮೂಲಕವಾಗಿ ದೇವ್ರು ನನಗೆ ಏನು ಕಲಿಸ್ತಾ ಇದ್ದಾನೆ, ಇದರ ಮೂಲಕವಾಗಿ ನನ್ನ ನಂಬಿಕೆಯನ್ನು ದೇವರು ಹೇಗೆ ವೃದ್ಧಿ ಮಾಡ್ತಾ ಇದ್ದಾನೆ, ಈ ಕಷ್ಟಗಳ ಮೂಲಕವಾಗಿ ದೇವರು ಯಾವ ಘನವನ್ನು ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ ಎಂಬ ಸಕಾರಾತ್ಮಕವಾದಂತಹ ಆಲೋಚನೆಯಲ್ಲಿ ನಾವು ಬೆಳಿಬೇಕಾಗಿದೆ. ಇದಕ್ಕೆ ಅನುಗುಣವಾಗಿ ಒಂದು ವಾಕ್ಯ ತೋರಿಸ್ತೇನೆ ನಾನು. ಯಾಕೋಬನ ಪತ್ರಿಕೆಗೆ ಬನ್ನಿ. ಬಹಳ ಅದ್ಭುತವಾದಂತಹ ವಾಕ್ಯ ಭಾಗ ಅದು. ಯಾಕೋಬನ ಪತ್ರಿಕೆ, ಅಲ್ಲಿ ಯಾಕೋಬನು ಈ ರೀತಿಯಾಗಿ ಹೇಳ್ತಾನೆ. ಯಾಕೋಬನ ಆ ಪತ್ರಿಕೆ 1ನೇ ಅಧ್ಯಾಯ ನೀವು ನೋಡಿ. ಅಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ನಾನು 2ನೇ ವಚನದಿಂದ ಓದ್ತೇನೆ, ಚೆನ್ನಾಗಿ ಗಮನಿಸಿ. ಅಲ್ಲಿ ಅಲ್ಲಿ ಯಾಕೋಬ ಈ ರೀತಿಯಾಗಿ ಹೇಳ್ತಾನೆ, ನನ್ನ ಸಹೋದರರೇ ಎಂಬುದಾಗಿ ಹೇಳ್ತಾ, ನಿಮ್ಮ ನಂಬಿಕೆಗೆ ಆಗುವ, ಅಂದ್ರೆ ನೀವು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ನೀವು ತಿಳ್ಕೊಳ್ಬೇಕು. ಅಂದ್ರೆ ನಿಮಗೆ ತಾಳ್ಮೆಯನ್ನು ಬೆಳೆಸುತ್ತೆ ಅದು. ಎರಡನೇದಾಗಿ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು. ಇಲ್ಲಿ ಚೆನ್ನಾಗಿ ಗಮನಿಸಿ, ಇದನ್ನ ಪೌಲ ಆನಂದಕರವಾದದ್ದು ಎಂಬುದಾಗಿ ತೆಗೆದುಕೊಳ್ತಾ ಇದ್ದಾನೆ. ಸ್ವಲ್ಪ ಯಾಕೋಬ ಅಂದ್ರೆ ಅವನು ಅದರಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಇದು ಆನಂದಕರವಾದದ್ದು ಎಂಬುದಾಗಿ ಸಂತೋಷ ಪಡ್ತಾ ಇದ್ದಾನೆ. ಅಂದ್ರೆ ನಮ್ಮ ಕಷ್ಟಗಳಲ್ಲಿ ನಾವು ಸಂತೋಷ ಪಡಬೇಕು ಎಂಬುದಾಗಿ ಅರ್ಥ ಏನಂದ್ರೆ, ಈ ಕಷ್ಟಗಳ ಮೂಲಕವಾಗಿ ದೇವರು ತಾಳ್ಮೆಯನ್ನು ವೃದ್ಧಿ ಮಾಡ್ತಾ ಇದ್ದಾನೆ, ನಮ್ಮ ನಂಬಿಕೆಯನ್ನು ಬಲಪಡಿಸ್ತಾ ಇದ್ದಾನೆ. ಮತ್ತೆ ಎಣಿಸ್ರಿ ಎಂಬುದಾಗಿ ಯಾಕೋಬ ಹೇಳ್ತಾ ಈ ರೀತಿಯಾಗಿ ಹೇಳ್ತಾನೆ, ಆ ತಾಳ್ಮೆ ಸಿದ್ಧಿಗೆ ಬರುತ್ತೆ.
ಹ್ಮ್? ಆ, ಒಂದು ಪರಿಪೂರ್ಣವಾದಂತ ಉದಾಹರಣೆ ಏನಂದ್ರೆ ಯೋಬ. ಯೋಬ ಕೊನೆಯವರೆಗೂ ತಾಳ್ಕೊಂಡಿದ್ದ, ತಾಳ್ಮೆಯಲ್ಲಿದ್ದ, ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ, ದೇವರನ್ನು ದೂಷಿಸಲಿಲ್ಲ. ಕಷ್ಟಗಳು ಅಷ್ಟು ವಿಪರೀತವಾದಂತ ಕಷ್ಟಗಳು ಅವನಿಗೆ ಬಂದರೂ ಕೂಡ ಅವನು ದೇವರಿಗೆ ಅಂಟಿಕೊಂಡಿದ್ದ. ವಾಗ್ವಾದ ಮಾಡಬಾರ್ದು ಅಂತಲ್ಲ, ಅನೇಕ ವಾಗ್ವಾದಗಳಲ್ಲಿ ಅವನು ಸಿಕ್ಕಾಕೊಂಡ. ಆದ್ರೆ ಆದ್ರೂ ಕೂಡ ತನ್ನ ದೇವರಿಗೆ ವಿರುದ್ಧವಾಗಿ ಅವನು ಪಾಪ ಮಾಡಲಿಲ್ಲ, ದ್ವೇಷಿಸಲಿಲ್ಲ, ಅಥವಾ ತನ್ನ ದೇವರನ್ನು ಅವನು ಶಪಿಸಲಿಲ್ಲ. ಅಲ್ಲಿ ನಾವು ನೋಡ್ತೇವೆ, ಅವನು ತಾಳ್ಮೆಯುಳ್ಳವನಾಗಿದ್ದ. ಕೊನೆಯದಾಗಿ ಅವನ ತಾಳ್ಮೆ ಸಿದ್ಧಿಗೆ ಬಂತು. ಆಗ ನೀವು ಶಿಕ್ಷಿತರು ಎಂಬ ಪದವನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಅಂದ್ರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ಕಷ್ಟಗಳಲ್ಲಿ ಹಾದು ಹೋಗುವಾಗ, ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಲ್ಲಿ ವೃದ್ಧಿಯಾಗುವಾಗ ಅವನ ಜೀವಿತ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗುತ್ತೆ. ಶಿಕ್ಷಿತರು ಆಗ್ತೀರಾ, ಮತ್ತೆ ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು, ಅಂದ್ರೆ ನಿಮ್ಮ ಆತ್ಮಿಕ ಜೀವಿತದ ವೃದ್ಧಿಯಲ್ಲಿ ಏನೂ ಕಡಿಮೆ ಇಲ್ಲದವರು ಆಗಿ ಬೆಳೀಲಿಕ್ಕೆ ದೇವರು ಕಷ್ಟಗಳನ್ನು ಆ ರೀತಿಯಾಗಿ ಉಪಯೋಗಿಸ್ತಾನೆ ಎಂಬುದಾಗಿ ನೀವು ತೆಗೆದುಕೊಳ್ಬೇಕು. ಇದಕ್ಕೆ ಅನುಗುಣವಾಗಿ ಇನ್ನೊಂದು ವಚನ ನಾನು ತಿಳಿಸ್ತೇನೆ. ನೀವು ಮೊದಲನೇ ಪೇತ್ರಕ್ಕೆ ಬನ್ನಿ. ಮೊದಲನೇ ಪೇತ್ರ. ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತೀನಿ ಅಂದ್ರೆ, ಕಷ್ಟಗಳು ನಮಗೆ ಬರುವಾಗ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಎಂಬುದಾಗಿ ತಿಳಿಸುತ್ತಾ ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲನೇ ಪೇತ್ರ 1ನೇ ಅಧ್ಯಾಯ. ನಮ್ಮ ಕರ್ತನಾದ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾಸಾಗರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆ ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ಸೊ ನಮ್ಮನ್ನು ಲಯ, ಕಳಂಕ, ಕ್ಷಯವಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದ್ದಾನೆ. ಈ ಬಾಧ್ಯತೆ ನಿಮಗೋಸ್ಕರ ಪರಲೋಕದಲ್ಲಿ ಕೊಡಲ್ಪಟ್ಟಿದೆ, ಮತ್ತೆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದಂತ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಾ ನೀವು 6ನೇ ವಚನಕ್ಕೆ ಬನ್ನಿ. 6ನೇ ವಚನ ಚೆನ್ನಾಗಿ ಗಮನಿಸಿ. ಅಲ್ಲಿ ಮೊದಲನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ, ನೋಡಿ, ಪ್ರತಿಯೊಂದು ಕಷ್ಟಗಳು, ಸಂದಿಗ್ಧವಾದಂತ ಪರಿಸ್ಥಿತಿಗಳು, ನಾವು ಹಾದು ಹೋಗುವಂತ ಯಾವುದೇ ಸವಾಲುಗಳು, ಅವು ಸದಾಕಾಲ ಅಥವಾ ಯಾವಾಗಲೂ ನಮ್ಮ ಜೀವಿತದಲ್ಲಿ ಹಾಗೆ ಇರುತ್ತೆ ಎಂಬುದನ್ನು ನಾವು ಯಾವುದು ತೆಗೆದುಕೊಳ್ಬಾರ್ದು. ಸದ್ಯಕ್ಕೆ ಸ್ವಲ್ಪ ಕಾಲ, ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನು ಕಷ್ಟಗಳಲ್ಲಿದ್ದು, ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ. ಓಕೆ, ಮುಂದೆ ಬರುವಂತ ಪದವಿ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಪರಲೋಕದ ಮಹಾ ಪದವಿ, ಆ ಸ್ವಾಸ್ಥ್ಯ ಏನು ಎಂಬುದನ್ನು ನಾವು ಆಲೋಚಿಸುತ್ತಾ ಹರ್ಷಿಸಬೇಕು. ಯಾಕೋಬನು ಹೇಳಿದ ಹಾಗೆ ಪೇತ್ರನು ಕೂಡ ಹೇಳ್ತಾ ಇದ್ದಾನೆ. ಯಾಕೋಬ ಆನಂದಿಸಿರಿ ಎಂಬುದಾಗಿ ಹೇಳ್ತಾನೆ, ಇಲ್ಲಿ ಪೇತ್ರ ಹೇಳ್ತಾನೆ ಹರ್ಷಿಸಿರಿ, ಕಷ್ಟಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡ್ರಿ, ಹರ್ಷಿಸಿರಿ ಎಂಬುದಾಗಿ ಹೇಳ್ತಾ 7ನೇ ವಚನ ಚೆನ್ನಾಗಿ ಗಮನಿಸಿ. ಅಲ್ಲಿ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸ್ತಾರೆ. ಯಾಕೆ ಬಂಗಾರವನ್ನು ಯಾಕೆ ಬೆಂಕಿಯಲ್ಲಿ ಹಾಕಿ ಪುಟ ಹಾಕಿ ಶೋಧಿಸ್ತಾರೆ ಅಂದ್ರೆ, ಅದು ಇನ್ನೂ ಬೆಳಗಬೇಕು ಎಂಬುದಾಗಿ. ಅದು ಇನ್ನೂ ಬೆಳಗಿ ಅನೇಕರಿಗೆ ಅದು 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 ಆದರಣೆ ಉಂಟು ಮಾಡಬೇಕು. ಆ ರೀತಿಯಾಗಿ ದೇವರು ಈ ರೀತಿಯಾಗಿ ಉಪಯೋಗಿಸ್ತಾರೆ. ನೋಡಿ, ಇಲ್ಲಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥದ್ದು ನಿಮ್ಮ ನಂಬಿಕೆ. ಸೊ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತರಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಮಾನ ಮತ್ತು ಪ್ರಭಾವಗಳನ್ನು ಉಂಟು ಮಾಡುತ್ತದೆ. ಯಾರು ಹೇಳಿದ್ರು ಕಷ್ಟಗಳು ನಿಮಗೆ ವೇಸ್ಟ್ ಎಂಬುದಾಗಿ? ಇಲ್ಲ, ಕಷ್ಟಗಳನ್ನು ಯಾವತ್ತೂ ದೇವರು ವ್ಯರ್ಥ ಮಾಡೋದಿಲ್ಲ. ನಿಮಗೆ ಒಂದು ಕಡೆ ಪೌಲನು ಹೇಳಿದ ಹಾಗೆ ಘನವನ್ನು ಉಂಟು ಮಾಡ್ತಾನೆ, ಯಾಕೋಬನು ಹೇಳಿದ ಹಾಗೆ ತಾಳ್ಮೆಯನ್ನು ಉಂಟು ಮಾಡ್ತಾನೆ, ಇಲ್ಲಿ ಪೇತ್ರನು ಹೇಳಿದ ಹಾಗೆ ನಿಮಗೆ ಕೀರ್ತಿಯನ್ನು, ಪ್ರಭಾವವನ್ನು, ಮಾನವನ್ನು ದೇವರು ಉಂಟು ಮಾಡ್ತಾನೆ. ಆದ ಕಾರಣ ನಾವು ಇವತ್ತು ಬೆಳೆಸ್ಕೊಳ್ಳೋಣ. ನಾನು ಕ್ಲುಪ್ತವಾಗಿ ಮುಗಿಸ್ತಾ ಇದ್ದೇನೆ. ಇವತ್ತು ನಾವು ಬೆಳೆಸ್ಕೊಳ್ಳೋಣ, ಕಷ್ಟಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ. ಕಷ್ಟಗಳ ಮೂಲಕವಾಗಿ ದೇವರು ನನಗೇನು ಕಲಿಸ್ತಾ ಇದ್ದಾನೆ,
ಎಂಬುದಾಗಿ ನಾವು ತೆಗೆದುಕೊಳ್ಳೋಣ. ಅದು ಅನಾರೋಗ್ಯವಾಗಿರ್ಬೋದು, ಆರ್ಥಿಕವಾದಂಥ ಸಂದಿಗ್ಧವಾದಂಥ ಪರಿಸ್ಥಿತಿಯಾಗಿರ್ಬೋದು, ನನ್ನ ಕೌಟುಂಬಿಕವಾದಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಾಗಿರ್ಬೋದು. ಅವೆಲ್ಲವುಗಳ ಮೂಲಕವಾಗಿ ದೇವರು ಏನು ಕಲಿಸ್ತಾ ಇದ್ದಾನೆ, ದೇವರು ನನ್ನ ನಂಬಿಕೆಯನ್ನು ಹೇಗೆ ವೃದ್ಧಿ ಮಾಡ್ತಾ ಇದ್ದಾನೆ, ದೇವರು ಇದನ್ನು ಇನ್ನೊಬ್ಬರ ಧೈರ್ಯಕ್ಕಾಗಿ ಹೇಗೆ ಉಪಯೋಗಿಸ್ತಾನೆ, ಇದರ ಮೂಲಕವಾಗಿ ನನ್ನ ಜೀವಿತಕ್ಕೆ ದೇವರು ಹೇಗೆ ಕೀರ್ತಿ, ಮಾನ ಮತ್ತು ಮತ್ತು ಪ್ರಭಾವವನ್ನು ದೇವರು ಹೇಗೆ ಉಂಟು ಮಾಡ್ತಾನೆ ಎಂಬುದಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಮತ್ತೆ ಎಫೆಸ ಪತ್ರಿಕೆಗೆ ನೀವು ಬಂದ್ರೆ ಆ ಒಂದು ವಚನ ಓದಿ ಇವತ್ತಿಗೆ ನಾನು ಅದನ್ನು ಮುಕ್ತಾಯಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಗಮನಿಸಿ, ಅಲ್ಲಿ 13ನೇ ವಚನ, 3ನೇ ಅಧ್ಯಾಯ 13ನೇ ವಚನ. ಪೌಲ ಹೇಳ್ತಾನೆ, ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬೇಡ್ರಿ. ಪ್ರತಿಯೊಬ್ಬರ ಕಷ್ಟಗಳನ್ನು ದೇವರು ಇನ್ನೊಬ್ಬರ ಧೈರ್ಯಕ್ಕಾಗಿ ಉಪಯೋಗಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ. ಅದು ವಿಶ್ವಾಸಿಗಳು, ಸೇವಕರು ಹಾದು ಹೋಗುವಂತ ಕಷ್ಟಗಳು ವಿಶ್ವಾಸಿಗಳ ಧೈರ್ಯಕ್ಕಾಗಿ, ವಿಶ್ವಾಸಿಗಳೆಲ್ಲರೂ ಹಾದು ಹೋಗುವಂತ ನಾನಾ ತರವಾದಂತ ಕಷ್ಟಗಳು ಒಬ್ಬರನ್ನೊಬ್ಬರು ಬಲಪಡಿಸುವುದಕ್ಕೋಸ್ಕರವಾಗಿ, ಮತ್ತೆ ಅದು ಆ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತದೆ. ಇದರ ಮೂಲಕವಾಗಿ ದೇವರಿಗೆ ಘನ ಉಂಟಾಗುತ್ತೆ ಅಷ್ಟೇ ಅಲ್ಲ, ನಿಮ್ಮ ಜೀವಿತಕ್ಕೂ ಕೂಡ ದೇವರು ಆ ಒಂದು ಘನದ ಸಮಯವನ್ನು ಅಥವಾ ನಿಮ್ಮನ್ನು ಆ ಕಷ್ಟಗಳಿಂದ ಪಾರು ಮಾಡಿ ಸುಸ್ಥಿತಿಯ ಸಮಯಕ್ಕೆ, ಸ್ಥಳಕ್ಕೆ ದೇವರು ನಡೆಸ್ತಾನೆ. ಅದನ್ನು ಇನ್ನೊಬ್ಬರ ಆಶೀರ್ವಾದಕ್ಕೋಸ್ಕರವಾಗಿ ದೇವರು ಉಪಯೋಗಿಸ್ತಾನೆ ಎಂಬುದಾಗಿ ಸಕಾರಾತ್ಮಕವಾಗಿ ನಾವು ತೆಗೆದುಕೊಳ್ಳೋಣ. ಮುಂದಿನ ಸಾರಿ ನಾವು ಮತ್ತೆ ಈ ರೀತಿಯಾಗಿ ಸೇರುವಾಗ ಪೌಲನ ಪ್ರಾರ್ಥನೆಯನ್ನು ಕುರಿತು ನಾವು ಅವಲೋಕಿಸ್ಲಿಕ್ಕಿದ್ದೇವೆ. ಸದ್ಯಕ್ಕೆ ಇಷ್ಟು ಸಮಯಕ್ಕೆ ನಾನು ಮುಗಿಸ್ಲಿಕ್ಕಿದ್ದೇನೆ. ಪೌಲನ ಪ್ರಾರ್ಥನೆ ಮತ್ತೆ ಎಫೆಸ ಪತ್ರಿಕೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅದು 14ನೇ ವಚನದಿಂದ ನೀವು ನೋಡ್ಕೊಂಡು ಹೋದ್ರೆ ಪೌಲನು ಇಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದರ ವಿಷಯವಾಗಿ ನಾವು ಮತ್ತೆ ಸೇರಿ ಬರುವಾಗ ಈ ವಿಷಯಗಳನ್ನು ತೆಗೆದುಕೊಂಡು ಪೌಲನ ಪ್ರಾರ್ಥನೆ ವಿಷಯವಾಗಿ ನಾವು ಅದನ್ನು ಗಮನಿಸೋಣ. ಸದ್ಯಕ್ಕೆ ನಾವು ಇಲ್ಲಿಗೆ ಮುಗಿಸೋಣ. ಇದರ ಅರ್ಥ ಏನಂದ್ರೆ, ಪೌಲನೇ ಹೇಳ್ತಾನೆ ಇಲ್ಲಿ, ನನಗೆ ಉಂಟಾದಂತ ನಾನಾ ಕಷ್ಟಗಳನ್ನು ದೇವರು ವ್ಯರ್ಥ ಮಾಡಲಿಲ್ಲ, ಅದನ್ನು ನಿಮ್ಮ ಧೈರ್ಯಕ್ಕಾಗಿ ಉಪಯೋಗಿಸಿದ. ಮತ್ತೆ ನಿಮಗೆ ಉಂಟಾಗುವಂತ ನಾನಾ ಕಷ್ಟಗಳನ್ನು ದೇವರು ವ್ಯರ್ಥ ಮಾಡೋದಿಲ್ಲ, ಅದನ್ನ ನಿಮ್ಮ ಘನತೆಗೋಸ್ಕರ, ನಿಮ್ಮ ಕೀರ್ತಿಗೋಸ್ಕರ, ನಿಮ್ಮ ಮಾನಕ್ಕೋಸ್ಕರ, ನಿಮ್ಮ ಪ್ರಭಾವಕ್ಕೋಸ್ಕರ, ನಿಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಮತ್ತು ನಿಮ್ಮನ್ನು ಬೆಳಗಿಸೋಸ್ಕರವಾಗಿ. ಯಾಕಂದ್ರೆ ನಾವು ನೋಡ್ತೇವೆ, ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರ್ತಕ್ಕಂಥದ್ದು ನೀವು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ. ಈ ನಂಬಿಕೆಯನ್ನು ಬೆಳಗಿಸೋದಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ನಿಮ್ಮನ್ನು ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸೋದಕ್ಕೋಸ್ಕರವಾಗಿ. ಆದ ಕಾರಣ ಕಷ್ಟಗಳು ಇಲ್ಲ ಎಂಬುದಾಗಿ ನಾವು ತೆಗೆದುಕೊಳ್ಳೋದು ಬೇಡ. ಕಷ್ಟಗಳ ಮೂಲಕವಾಗಿ ದೇವರು ತನ್ನ ಮಹಿಮೆಯನ್ನು ಪ್ರಭಾವ ಪಡಿಸ್ತಾನೆ ಎಂಬುದಾಗಿ ಸಕಾರಾತ್ಮಕವಾಗಿ ನಾವು ತೆಗೆದುಕೊಳ್ಳೋಣ. ಈ ವಾಕ್ಯ ಭಾಗಗಳು ನಿಮಗೆ ಆಶೀರ್ವಾದಕರವಾಗಿರಲಿ.